ಕನ್ನಡವೆನೆ ಕುಣಿದಾಡುವುದೆನ್ನದೆ ಕನ್ನಡವೆನೆ ಕಿರಿಕಿರುವುದು. ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಎರಡರ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಈ ಸಾಂಸ್ಕೃತಿಕ ಕಾರ್ಯಕ್ರಮದ ನಂತರ ನೀಡಲಾಗುವುದು. ಕನ್ನಡ ಬರೀ ಭಾಷೆ ಮಾತ್ರವಲ್ಲ, ಕನ್ನಡ ಒಂದು ದೇವತೆ, ಹಸಿವು ನೀಗಿಸುವ ಅನ್ನಪೂರ್ಣೇಶ್ವರಿ, ಬಾಯಾರಿಕೆ ತಣಿಸುವ ಕಾವೇರಿ, ವಿದ್ಯೆ ದಯಪಾಲಿಸುವ ಶಾರದೆ. ಒಟ್ಟಿನಲ್ಲಿ ಜನರ ಬಾಳನ್ನು ಬೆಳಗಿಸುವ ಕನ್ನಡ ಒಂದು ದೇವಲೋಕವೇ ಸರಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಮಲ್ಲಿಗೆ ಹೂವ ಮಾತಂಡ ಭಾಷೆ ಕಣೆ ನಮ್ಮದು, ಕೋಗಿಲೆ ಕೂಡ ಕನ್ನಡದಲ್ಲೇ ಕೂಗುವರು ನನ್ನದು. ಇಲ್ಲಿ ಬೀಸೋ ಗಾಳಿಯಲ್ಲಿ ಪ್ರೀತಿಗಿಲ್ಲ ಕೊರತೆ, ಕಂಗಾಣಿರು ಕನ್ನಡದ ಡಿಂಗಿಮವೆ ಕೇಳುತ್ತೆ. ಎಲ್ಲರೂ ನಮ್ಮೋರೆ ಅನ್ನೋದು ನಮ್ಮೂರೇ, ಕರುಣೇನ ತೋರೋರೆ ಕರುನಾಡು ಅಂತಾರೆ. ಕನ್ನಡ ಜನ, ಕನ್ನಡ ಗಾಳಿ, ಚಂದ ಕಾಳೆ ನದಿ, ಕನ್ನಡ ನೀರು, ಕನ್ನಡ ಮಾತು, ತಾಯಿ ಕಣೆ ನಂದಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಎಂತೆಂಥ ಅನುಭಾವಿಗಳು, ಕವಿಗಳು ಈ ನಾಡಿನಲ್ಲಿ ಜನಿಸಿ ಕನ್ನಡವನ್ನು ಉಳಿಸಿ ಬೆಳೆಸಿ ತಮ್ಮ ಸ್ಫೂರ್ತಿಯ ಸೆಲೆ ಬಿಟ್ಟು ಹೋಗಿದ್ದಾರೆ. ಸರ್ವಜ್ಞ, ಬಸವಣ್ಣ, ಕನಕ ಪುರಂದರ, ಶಂಕರ, ಮಧ್ವ, ರಾಮಾನುಜ, ಹಕ್ಕ, ಬುಕ್ಕ, ವಿದ್ಯಾರಣ್ಯ ಅವರೆಲ್ಲ ಇವತ್ತು ಇದ್ದಿದ್ರೆ ಕನ್ನಡಕ್ಕೆ ಬಡತನ ಇರ್ತಿರ್ಲಿಲ್ಲ.
ಅವರೆಲ್ಲ ಮತ್ತೊಮ್ಮೆ ಹುಟ್ಟಿ ಬರಲಿ. ಅವ್ವ ಕಣ್ಣು ನಮ್ ಜೀವ ಕಣ್ಣು, ನಮ್ಮವ್ವ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ಮವ್ವ ಕಣ್ಣು, ಸಿದ್ಧ ಕಣ್ಣು ಪ್ರಾಣ ಕೊಡುಕು ಇನ್ನೆಲ್ಲ ಜಗ ನಾಡು ನುಡಿಗೆ, ಇನ್ನೆಲ್ಲ ಜಗ ನಾಡು ನುಡಿಗೆ. ನಮ್ಮವ್ವ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು. ಮೈಸೂರ ಮಲ್ಲಿಗೆ ನಮ್ಮಲ್ಲಿ ಕನ್ನಡ, ಕೊಡಗಿನ ಕಾಡಿನ ಇಬ್ಬಲ್ಲಿ ಕನ್ನಡ, ಜಿನುಗೋ ಭಾಷೆನು ಪ್ರೀತಿ ಸುರಿಸೋ ಚಿಲುಮೆನು, ಮಾಡೋಕರೆ ನಗುವಲ್ಲಿ ಕನ್ನಡ, ಮಂಡ್ಯದ ಸಕ್ಕರೆ ಸವಿಯಲ್ಲಿ ಕನ್ನಡ, ನಮ್ಮ ನುಡಿಯೇ ಚಂದನು, ನಮ್ಮ ಮನವೇ ಅಂದನು. ಅವ್ವ ಕಣ್ಣು ಜೀವ ಕಣ್ಣು, ದೈವ ಕಣ್ಣು ನಮ್ಮವ ಕಣ್ಣು, ಸಿದ್ಧ ಕಣ್ಣು ಪ್ರಾಣ ಕೊಡುಗೆ ಈನೆಲ್ಲ ಜಲ ನಾಡು ನುಡಿಗೆ, ಈನೆಲ್ಲ ಜಲ ನಾಡು ನುಡಿಗೆ. ಕನ್ನಡ Last line, seated. ಕನ್ನಡ ನಾಡಿನ ರನ್ನ ದರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡಲು ಕಟ್ಟಿದ ಕಥೆಯನ್ನ. ಕನ್ನಡ ನಾಡಿನ ರನ್ನ ದರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡಲು ಕಟ್ಟಿದ ಕಥೆಯನ್ನ. ಒಂದಾನೊಂದು ಕಾಲದಲ್ಲಿ ನೆಲನಾಡಿನ ಮಡಿಲಿನಲ್ಲಿ ಅಂಗಡಿ ಊರಿತ್ತು, ಊರಿಗೆ ಚೆಲುವಿನ ಕಳೆಯಿತ್ತು. ಬೆಟ್ಟ ಗುಡ್ಡ ಸಾಲಿನಲ್ಲಿ ಹಸಿರಾಗಿರುವ ಬೀಡಿನಲ್ಲಿ ಮನಸ್ಸಿನ ಮೆರೆದಿತ್ತು, ಅಲ್ಲಿ ಶಾಂತಿ ನೆಲೆಸಿತ್ತು. ಪ್ರಕೃತಿಯೇ ಹೆಣ್ಣಾಗಿ ಮನುಜಗೆ ಕಣ್ಣಾಗಿ, ಧರ್ಮವೇ ಮನೆಯಾಗಿ ಮೌನವೇ ಮಾತಾಗಿ, ಅಕ್ಕರೆ ತುಂಬಿದ ಅಂಗಡಿ ಗ್ರಾಮದಿ ಆಶ್ರಮವೊಂದಿತ್ತು, ಅದರೊಳು ಗುರುಕುಲ ನಡೆದಿತ್ತು. ಕನ್ನಡ ನಾಡಿನ ರನ್ನ ದರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡಲು ಕಟ್ಟಿದ ಕಥೆಯನ್ನ. ವೃಕ್ಷರಾಶಿ ನೆರಳಿನಲ್ಲಿ ಸುದತ್ತಾಚಾರ್ಯರ ಸನ್ನಿಧಿಯಲ್ಲಿ ಪ್ರವಚನ ಸಾಗಿತ್ತು, ಧರ್ಮದ ಪ್ರವಚನ ಸಾಗಿತ್ತು. ವಾಸಂತಿಕೆಯ ದೇಗುಲದಲ್ಲಿ ಶ್ರದ್ಧೆ ಭಕ್ತಿ ಸಂಗಮದಲ್ಲಿ ಪೂಜೆಯು ನಡೆದಿತ್ತು, ಸಳನ ಪೂಜೆಯು ನಡೆದಿತ್ತು. ಸದ್ದೊಂದು ಕೇಳಿಸಲು ಅಲ್ಲಿದ್ದ ಜನರೆಲ್ಲ ಅಲ್ಲೋಲ ಅಲ್ಲೋಲ, ಬಿಸಿಲೇರುವ ಸುಂದರ ಸಮಯದಿ ಬಂದಿತು ತಿಳಿಯೊಂದು, ಅಗ್ಗಿಸಿ ಹುಡುಗಿತು ಕುಡಿಯೊಂದು.
ವೀರಾವೇಶದ ಶೌರ್ಯದಲ್ಲಿ ಶಿಷ್ಯನು ಸೆಣಸಿದ ರೋಷದಲ್ಲಿ ಹುಲಿಯದು ಕೆರಳಿತ್ತು, ಹಸಿದಿಹ ಹುಲಿಯದು ಕೆರಳಿತ್ತು. ಧೈರ್ಯದಿ ಹೋರಾಡಿ ಗೆದ್ದನು ಮುಂದಾಗಿ ಊರಿನ ವೀರನ ಮೆಚ್ಚುತ ಜನತೆ ಸಳಲನು ಹರಸಿತ್ತು, ಕೆಚ್ಚದೆ ಸಳಲನು ಹರಸಿತ್ತು. ಕನ್ನಡ ನಾಡಿನ ರನ್ನದ ರತು ನಾ ಹೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನ್ನು ಕಟ್ಟಿದ ಕಥೆಯನ್ನ. ಹುಲಿಯನು ಕೊಂದ ವೀರನನ್ನು ಗುರುಗಳು ಆಗ ಹರಸಿರಲು ಕಟ್ಟಿದ ಸಳನು ರಾಜ್ಯವನ್ನು, ಅನುಪಮ ಹೊಯ್ಸಳ ರಾಜ್ಯವನ್ನು. ಹುಲಿಯನು ಕೊಲ್ಲುವ ಲಾಂಛನ ಹಿಡಿದು ಗದ್ದುಗೆ ಏರಿ ಆಳ್ವಿಕೆ ಮೆರೆದು ಚರಿತ್ರೆ ಮೊದಲಾಯಿತು, ಹೊಯ್ಸಳ ಚರಿತ್ರೆ ಮೊದಲಾಯಿತು. ಸಾಹಿತ್ಯ ಸೇರಾಗಿ ಶಿಲ್ಪಕಲೆ ನೂರಾಗಿ, ಸಂಗೀತ ಕೊನಲಾಗಿ ಸಂಸ್ಕೃತಿ ತೌರಾಗಿ, ವೈಭವ ಸಾರುವ ಹೊಯ್ಸಳ ವಂಶ ನಾಡನು ಬೆಳಗಿತ್ತು, ಕನ್ನಡ ನಾಡನು ಬೆಳಗಿತ್ತು. ಕನ್ನಡ ನಾಡಿನ ರನ್ನದ ರತು ನಾ ಹೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನ್ನು ಕಟ್ಟಿದ ಕಥೆಯನ್ನ. ಯೂನಿವರ್ಸಿಟಿಯಲ್ಲಿ ಕುಣಿಯಲ್ಲ ಕೀರ್ತಿ ಪತಾಕೆಯನ್ನ ಹೇರಿಸಿ ಪ್ರಥಮ ಸ್ಥಾನ ಪಡೆಯುವಂತಹ ವಿಷ್ಣು ಸಂಗೊಳ್ಳಿ ರಾಯಣ್ಣನ ಕುರಿತಾಗಿ 2 ನಿಮಿಷದಲ್ಲಿ ಒಂದು ತನ್ನ ಪ್ರತಿಭೆಯನ್ನ ಅನಾವರಣ ಮಾಡಿದ್ದಾರೆ. ಮೊದಲಿಗೆ ಎಲ್ಲ ನನ್ನ ನೆಚ್ಚಿನ ಕುಣಿಗಳ ಜನತೆಗೆ ಹೃತ್ಪೂರ್ವಕ ನಮಸ್ಕಾರಗಳು ಹಾಗೂ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು. ಏನ್ ಗೊತ್ತೈತಿ, ಇದು ಕೆಟ್ಟ ಕಲಿಗಳ ಬೀಡೈತಿ, ಅಂದಿಕೆ ಎಂಬುದರಿಗಿನ ನಾಡೈತಿ. ಕಿತ್ತೂರು ನಾಡಿನ ಸ್ವಾಭಿಮಾನ ದೇಶಾಭಿಮಾನ ನಿನ್ನಂತ ಕಚ್ಚಿನ ಏನ್ ಗೊತ್ತೈತಿ. ಇಂಥ ನಾಡಿದ ನೀ ಜೀವ ಭಯ ತೋರಿಸ್ತಿ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ, ಶ್ರೀಕನ್ನಡಂ ಗೆಲ್ಗೆ, ಶ್ರೀಕನ್ನಡಂ ಬಾಯಿ. ಧನ್ಯವಾದ. ಕುಣಿಗಲ್ನ ಬಾಲ ಪ್ರತಿಭೆ ವಿಷ್ಣುವಿಗೆ ಧನ್ಯವಾದಗಳು. ಪ್ರಾರಂಭಿಸಿ ಸರ್. ಗುಳ್ಳಿ ರಾಯಣ್ಣ
ಸೂರ್ಯಚಂದ್ರರಿರುವವರೆಗೂ ಅಜರಾಮರವಾಗಿ ನೆನಪಿರಬಲ್ಲ ದೇಶಪ್ರೇಮಿ ಮಹಾಪರಾಕ್ರಮಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಸ್ವರ್ಗದ ಬೆಂಗರಿಯಸಿ ಗಂಡದೆಯ ಬಂದರಿಯೋ ಗಂಡದೆಯ ಬಂದರಿಯೋ ಸಮರಕ್ಕೂ ಸಿದ್ಧರಿರೋ ಸಿಂಹದ ಮರಿಗಳಿರೋ ತಾನ ನಮ್ಮದು ಸಿಂಹದ ಮರಿಗಳಿರೋ ತಾನ ನಮ್ಮದು ಸಹನೆಗೆ ಹೆಸರಾಗಿ ಶಾಂತಿಯ ತವರಾಗಿ ನಾಡಿಗೆ ಕೀರ್ತಿ ತಂದ ಶಕ್ತಿಯ ನಮ್ ಬೆಳಗಾವಿ ನಮ್ ಬೆಳಗಾವಿ ನಮ್ ಬೆಳಗಾವಿ ಅವ್ವ ಕಣ್ಣು ನಮ್ ಜೀವ ಕಣ್ಣು ನಮ್ಮ ಅಪ್ಪ ಕಣ್ಣು ನಮ್ ಜೀವ ಕಣ್ಣು ದೈವ ಕಣ್ಣು ನಮ್ ಗರ್ವ ಕಣ್ಣು ಸಿದ್ಧ ಕಣ್ಣು ಪ್ರಾಣ ಕೊಡುಗೆ ಇನ್ನೆಲ್ಲ ಜಲ ನಾಟ ನುಡಿಗೆ ಇನ್ನೆಲ್ಲ ಜಲ ನಾಟ ನುಡಿಗೆ ನಮ್ಮ ಅಪ್ಪ ಕಣ್ಣು ನಮ್ ಜೀವ ಕಣ್ಣು ದೈವ ಕಣ್ಣು ನಮ್ ಗರ್ವ ಕಣ್ಣು ಆಡ್ನಾಗ ಹೊಸ ದಮ್ ಇರ್ಲಿ ರಿದಮ್ ಇರ್ಲಿ ಶಿಷ್ಯ ಎಡಾಕಲ್ಲ ಹುಟ್ಟಿದರೆ ಕನ್ನಡ ನಾಡಲು ಮೆಚ್ಚಿದರೆ ಕನ್ನಡ ಬಂಡಿ ಇದು ವಿಧಿಯೋತ್ಸವ ಬಂಡಿ ಬಂಡಿ ವಿಧಿ ಅರೆ ಆಡಿಸುವ ಬಂಡಿ ಹುಟ್ಟಿದರೆ ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನಮ್ಮದಿಂದು ನಮ್ಮನಿದ್ದರೆ ಕಲಿಯುತ್ತಿದ್ದರೆ ಸರಿಸು ನೀನಲ್ಲ ಕೆಂಪು ಹಳದಿ ಬಾವುಟಕ್ಕೆ ನಿನ್ನೆ ತಾನೇ ಬಾರುದಂಡ ನಿನ್ನಗಿದ್ದ ಸತ್ಯ ಶುದ್ಧ ನಡೆಸೋಲಿಲ್ಲ ನಮಗಾಗಿ ಹುಟ್ಟಿದೆ ನೀನು ಕಾಪಾಡು ಕಾಮಧೇನು ಜ್ವಾಲಾಮುಖಿ ಬೈಲಿಗೆ ವೀರ ಎದುರಾರೋ ನಿನಗೆ ಪಾಪನಿಗೆ ನೀನಾದೇ ನನಗೆ ಮದ್ರಾಸಿ ನೈ ಬೋಳಾನ ಕರ್ನಾಟಕ ಕನ್ನಡದವರು ಕನ್ನಡ ದೇಶ ಕನ್ನಡ ಬಾಳು ಕನ್ನಡ ನನ್ನದು ನಮ್ಮ ಕಲಿಯುತ್ತಿದ್ದ
ಜಗದ ಬೆಳಗ್ಗೆ ಕನ್ನಡವೇ ದೀಪ. ಮುಗೀತು ಶತಮಾನಗಳ ಶಾಪ, ಹೊತ್ತಿತು ಕನ್ನಡದ ದೀಪ, ಹೊತ್ತಿತು ಕನ್ನಡದ ದೀಪ. ಕಣ್ಣು ಕೊಕ್ಕಿಸುವಂತೆ ದೇದೀಪ್ಯಮಾನ, ಹರ್ಷ ಹುಟ್ಟಿಸುವಂತೆ ಶೋಭಾಯಮಾನ. ಕಣ್ಣು ಕುಕ್ಕಿಸುವಂತೆ ದೇದೀಪ್ಯಮಾನ, ಹರ್ಷ ಹುಟ್ಟಿಸುವಂತೆ ಶೋಭಾದೀಪ. ಉರಿಯುವವರು ಬೇಕಿನ್ನು ಇದರೆಣ್ಣೆಯಾಗಿ, ಬಿಡುವವರು ಬೇಕಿದನ್ನು ನಿಡುಬತ್ತಿಯಾಗಿ. ಉರಿಯುವವರು ಬೇಕಿನ್ನು ಇದರೆಣ್ಣೆಯಾಗಿ, ಬಿಡುವವರು ಬೇಕಿದನ್ನು ನಿಡುಬತ್ತಿಯಾಗಿ. ಭರಿಸುವವರು ಬೇಕಿದನ್ನು ಸಿರಿಹಣತೆಯಾಗಿ, ನನ್ನಿ ಉಸಿರಾಗಿ ಧರ್ಮಕ್ಕೆ ಬಾಗಿ. ನನ್ನಿ ಉಸಿರಾಗಿ ಧರ್ಮಕ್ಕೆ ಬಾಗಿ. ಹೊತ್ತಿತು ಕನ್ನಡದ ದೀಪ. ಚಿರಕಾಲ ಬೆಳಗಲಿ ಕನ್ನಡದ ದೀಪ, ಜನಕ್ಕೆಲ್ಲ ಬೆಳಕಾಗಿ ಪುಣ್ಯ ಪ್ರದೀಪ. ಚಿರಕಾಲ ಬೆಳಗಲಿ ಕನ್ನಡದ ದೀಪ, ಜನಗೆಲ್ಲ ಬೆಳಕಾಗಿ ಪುಣ್ಯ ಪ್ರದೀಪ. ಭಾರತಕ್ಕೆ ಬಲವಾಗಿ ಭವ್ಯ ಪ್ರದೀಪ, ಕಳೆಯುತ್ತ ತಾಪ ಬೆಳೆಸುತ್ತ ಸೈಪ. ಕಳೆಯುತ್ತ ತಾಪ ಬೆಳೆಸುತ್ತ ಸೈಪ. ಹೊತ್ತಿತು ಕನ್ನಡದ ದೀಪ. ಮುಗಿಯಿತು ಶತಮಾನಗಳ ಶಾಪ, ಹೊತ್ತಿತು ಕನ್ನಡದ ದೀಪ. ಹೊತ್ತಿತು ಕನ್ನಡದ ದೀಪ, ಕನ್ನಡದ ದೀಪ. ಧನ್ಯವಾದಗಳು. ಒಂದೇ 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 ಕರ್ನಾಟಕ ಒಂದೇ, ಒಂದೇ ಒಂದೇ ಕರ್ನಾಟಕ ಒಂದೇ, ಒಂದೇ 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 ಕರ್ನಾಟಕ ಒಂದೇ, ಒಂದೇ ಒಂದೇ ಕರ್ನಾಟಕ ಒಂದೇ. ಕರ್ನಾಟಕ ಒಂದೇ, ಜಗದೇಳಿಗೆಯಾಗುವುದಿದೆ ಕರ್ನಾಟಕದಿಂದೇ. ಇಲ್ಲಿಯ ಜನಮನ ಭಾಷೆಯು ಕನ್ನಡವದು ಒಂದೇ, ಒಂದೇ ಮನವು ಜನವು ಕನ್ನಡಿಗರು ಎಂದೇ. ಕುಲವೊಂದೇ ಜಲವೊಂದೇ, ನೀತಿಯ ನೆಲೆಯೊಂದೇ. ಈಗೆಲ್ಲದ ಹೆಳವರು ಅವರಿಬ್ಬರು ಒಂದೇ, ಇರದಿದ್ದರು ಒಂದೇ. ಕನ್ನಡವೆಂದು ಒಪ್ಪದು ಕರ್ನಾಟಕ ನಿಂದೆ, ಒಂದೇ ಒಂದೇ ಒಂದೇ
ಒಂದೇ ನಮ್ಮದು ನಿಮ್ಮದು ಅವರದು ಈ ಆಸ್ತಿ ಪಾಸ್ತಿ ನಾಡಿನ ತಾಯಿಗೆ ಸೇರಿದೆ ಬೇರೆಯ ಮನೆನಾಸ್ತಿ ಕನ್ನಡ ಕಾಯಕದಲ್ಲಿಲ್ಲವೂ ಕಮ್ಮಿ ಜಾಸ್ತಿ ಇದರಪ್ಪರ ಹೆರವರು ಅವರಿದ್ದರು ಒಂದೇ ಇರದಿದ್ದರು ಒಂದೇ ಕರ್ನಾಟಕ ಹಿತವು ಈ ತಾಯಿಯ ಹೆರವರು ಅವರಿದ್ದರು ಒಂದೇ ಇರದಿದ್ದರು ಒಂದೇ 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 ಕರ್ನಾಟಕ ಒಂದೇ ಎಂದು ಸಾರತಕ್ಕಂತಹ ವಿಶೇಷವಾಗಿ ಶಾಲಾ ವಿದ್ಯಾರ್ಥಿಗಳ ವಿಶೇಷ ವರ್ಗದೊಂದಿಗೆ ತುಂಬುಗಳನ್ನ ಪ್ರದರ್ಶನ ಮಾಡಿಸಿದ್ದಾರೆ. ಐದರಿಂದಲೇ ಐದರಾಲಿಯ ಸೈನಿಕರನ್ನ ನೂರಾರು ಸೈನಿಕರನ್ನ ಹೊಡೆದುರುಳಿಸಿದಂತಹ ವೀರ ವನಕೆ ಓಪವನ್ನು ಕುರಿತು ಒಂದು ಅರ್ಥಪೂರ್ಣವಾದಂತಹ ಒಂದು ಸ್ತಬ್ಧ ಚಿತ್ರ ಸ್ಟೆಲ್ಲಾ ಮೆರಿಸ್ ತಂಡದವರು ಪ್ರದರ್ಶಿಸಿದ್ದಾರೆ. ಈ ಸ್ತಬ್ಧ ಚಿತ್ರ ಎರಡನೇ ತಂಡ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜ್ ಕರ್ನಾಟಕದ ವೀರ ವನಿತೆಯರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಕನ್ನಡದ ನಾಡಿನ ಹೋರಾಟ ಅತ್ಯುತ್ತಮವಾದದ್ದು. ಒಳಗೆ ಹೋಗುವಂತಹ ಅನೇಕ ನಾಡಭಾಣಿಯರು ಸಹ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತಮ್ಮ ಪ್ರಾಣಾರ್ಪಣೆಯನ್ನ ಮಾಡಿದಂತಹ ವೀರ ವನಿತೆಯರ ಒಂದು ಸ್ತಬ್ಧ ಚಿತ್ರವನ್ನು ಪ್ರದರ್ಶಿಸಿದಂತಹ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಬಾಲಕಿಯರ ಧನ್ಯವಾದಗಳು. ಮುಂದಿನ ಒಂದು ಸ್ತಬ್ಧ ಚಿತ್ರ ಪ್ರದರ್ಶನ ಕನ್ನಡದ ಮಾದರಿ ಶಾಲೆ ಶ್ರೀ ಸಿದ್ಧಾರ್ಥ ಅಧಿಕಾರಿಕ ಪ್ರೌಢಶಾಲೆಯವರು ಕನ್ನಡದ ನಾಡು ನುಡಿ ಸಂಸ್ಕೃತಿಯ ಒಂದು ಉಳಿಯುವುದಾಗಿ ಹಾಗೂ ಅಭಿವೃದ್ಧಿಗಾಗಿ ಕನ್ನಡ ಶಾಲೆಗಳ ಪಾತ್ರ ಅಂತಹ ಸವಲತ್ತುಗಳು ಅದರಲ್ಲಿ ಆಯೋಜಿಸಬೇಕಾಗಿರುವ ಚಟುವಟಿಕೆಗಳನ್ನು ಕುರಿತಂತಹ ಈ ಸುಸಂದರ್ಭದಲ್ಲಿ ಒಂದು ಅರ್ಥಪೂರ್ಣವಾದಂತಹ ಸ್ತಬ್ಧ ಚಿತ್ರ ಕನ್ನಡ ಮಾದರಿ ಶಾಲೆ. ಕನ್ನಡದ ಜೀವನದಿ ಕಾವೇರಿ. ಪುರಾಣಗಳಲ್ಲಿ ವರ್ಣಿಸಿದ ಸಪ್ತ ನದಿಗಳಲ್ಲಿ ಕಾವೇರಿಯೂ ಒಂದು. ಉತ್ತರ ಭಾರತದಲ್ಲಿ ಗಂಗೆಯನ್ನು ಎಷ್ಟು ಪವಿತ್ರವೋ ಅಷ್ಟೇ ದಕ್ಷಿಣದಲ್ಲಿ ಕಾವೇರಿಯನ್ನ ಪವಿತ್ರವೆಂದು ಭಾವಿಸಲಾಗುತ್ತದೆ. ಕಾವೇರಿಯ ಬಗ್ಗೆ ಸ್ತಬ್ಧ ಚಿತ್ರವನ್ನ ಪ್ರದರ್ಶಿಸಿದ್ದಾರೆ. ಅವರಿಗೆ ಕಾರ್ಯಕ್ರಮದ ಪರವಾಗಿ ತುಂಬ ಕಾವೇರಿ ಸ್ತಬ್ಧ ಚಿತ್ರವನ್ನ ಪ್ರದರ್ಶಿಸಿದಂತಹ SM ಆಂಗ್ಲ ಶಾಲೆ ತಂಡಕ್ಕೆ ಅಭಿನಂದನೆಗಳು. ಕೃಷಿ ಇಲಾಖೆಯ ವತಿಯಿಂದ ಕೃಷಿ ಸಂಜೀವಿನಿ ರೈತರ ಸಹಾಯವಾಣಿ, ರೈತರಿಗೆ ದೊರಕಬಹುದಾದಂತಹ ಸವಲತ್ತುಗಳು, ಮಾರ್ಗದರ್ಶನಗಳ ಬಗ್ಗೆ ಕೃಷಿ ಇಲಾಖೆಯ ಬಳಕೆಯನ್ನು ಮಾಡಿಕೊಳ್ಳುವಂತೆಂಬ ಕರೆಯನ್ನು ನೀಡುತ್ತಾ ಕೃಷಿ ಇಲಾಖೆಯವರು ಒಂದು ಸ್ತಬ್ಧ ಚಿತ್ರವನ್ನ ಪ್ರದರ್ಶಿಸಿದ್ದಾರೆ. ಎಲ್ಲರ ಕಣ್ಮನ ಸೆಳೆಯುವಂತಹ ಆಕರ್ಷಕವಾಗಿ ಕನ್ನಡ ನಾಡು ನುಡಿ ಸಂಸ್ಕೃತಿ ಇತಿಹಾಸದ ಬಗ್ಗೆ ಒಂದು ಸ್ತಬ್ಧ ಚಿತ್ರವನ್ನ ಪ್ರದರ್ಶಿಸಿದಂತಹ ಎಲ್ಲ ತಂಡದವರಿಗೂ ಸಹ ತಾಲೂಕು ಆಡಳಿತದ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಕೃಷಿಯ ಬಗ್ಗೆ ಮಾಹಿತಿಯನ್ನು ಒಳಗೊಂಡಂತಹ ಒಂದು ಸ್ತಬ್ಧ ಚಿತ್ರವನ್ನ ಪ್ರದರ್ಶನ ಮಾಡಿದ್ದಾರೆ. ಇಪ್ಪಿನೇಳೆ ಮರ ಕೃಷಿ, ಇಪ್ಪಿನೇಳೆ ಬೇಸಾಯಕ್ಕೆ ಸಾವಯವ ಗೊಬ್ಬರವನ್ನ ಹೇಗೆ ತಯಾರಿಸಬೇಕು ಎಂಬಂತಹ ಮಾಹಿತಿಯನ್ನು ಒಳಗೊಂಡಂತಹ ಸ್ತಬ್ಧ ಚಿತ್ರವನ್ನ ಪ್ರದರ್ಶಿಸಿದಂತಹ ರೇಷ್ಮೆ ಇಲಾಖೆಯವರಿಗೂ ಸಹ ನಾವು ಕಾರ್ಯಕ್ರಮದ ಪರವಾಗಿ ತುಂಬಾ ಹೃದಯದಂತಹ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಇದೇ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಒಂದಾದಂತಹ ಬೆಳ್ಳು ಕುಣಿತ, ಕರ್ನಾಟಕದ ಕುಣಿತವನ್ನ ಶ್ರೀ ಸ್ಟೆಲ್ಲಾ ಮೆರಿಸ್ ಶಾಲೆಯ ವಿದ್ಯಾರ್ಥಿಗಳು ಪ್ರದರ್ಶಿಸುತ್ತಿದ್ದಾರೆ.
ಸೋಮನ ಕುಣಿತ, ದೇವರ ಕುಣಿತಗಳನ್ನು ಒಳಗೊಂಡಂತಹ ಒಳ್ಳು ಕುಣಿತ ಪ್ರಕಾರವನ್ನ ಪ್ರದರ್ಶಿಸುತ್ತಿದ್ದಾರೆ. ಇದು ಕನ್ನಡ ನಾಡಿನ ಒಂದು ವಿಶಿಷ್ಟ ನೃತ್ಯ ಪ್ರಕಾರಗಳಲ್ಲಿ ಒಂದು ಕನ್ನಡದ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಒಂದು ನೃತ್ಯ. ಪ್ರದರ್ಶನವಾಗಿರುತ್ತಿರುವಂತಹ ಕುಣಿತ ಸೋಮನ ಕುಣಿತ. ಪ್ರದರ್ಶನ ಮಾಡಿದಂತಹ ಸ್ಟೆಲ್ಲಾ ಮ್ಯಾಜಿಕ್ ತಂಡದವರಿಗೆ ತುಂಬ ಹೃದಯದ ಧನ್ಯವಾದಗಳು. ನೆರೆದಿರುವ ಎಲ್ಲರೂ ಸಹ ಚಪ್ಪಾಳೆ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನ ಸೂಚಿಸಬೇಕು. ಈಗ ನಮ್ಮ ತಾಲೂಕು ಕಂಡಂತಹ ಜನಪ್ರಿಯ ಹಾಗೂ ಜನ ಮೆಚ್ಚಿದ ಶಾಸಕರಾದಂತಹ ಶ್ರೀಯುತ ಸನ್ಮಾನ್ಯ ಎಚ್ ಡಿ ರಂಗನಾಥ್ ಅವರಿಗೆ ಪ್ರಿಯವಾದಂತಹ ಒಂದು ಹಾಡನ್ನ ಆಡಲಿದ್ದಾರೆ ಶ್ರೀಯುತ ಸೋಮಶೇಖರ್ ಸರ್ ಅವರು. ಅಮ್ಮ ನಾನು ಕನ್ನಡದ ಕಂದ, ಒಂದೇ ಶಾಂತಿಯ ಮುಂದ. ನಾನು ಕನ್ನಡದ ಕಂದ, ಒಂದೇ ಶಾಂತಿಯ ಮುಂದ. ನಮ್ಮಮ್ಮ ಎದೆ ಹಾರುವುದು, ಎದೆ ಹಿರಿದವರ ಕ್ಷಮಿಸುವುದುಂಟೆ, ಬೆಳೆಸುವುದುಂಟೆ, ಬೇಲಿ
ಪೂರ್ವ ಬಾಲಕಿಯರ ಕಾಲೇಜು ಪ್ರೌಢಶಾಲಾ ವಿಭಾಗದ ಬಾಲಕಿಯರು ಆಗಮಿಸಿ ಬಹುಮಾನವನ್ನ ಪಡೆದುಕೊಳ್ಳತಕ್ಕದ್ದು. ಬಹುಮಾನ ಪಡೆದಂತಹ ಎಲ್ಲ ವಿಜೇತರಿಗೆ ಅಭಿನಂದನೆಗಳು. ಸ್ತಬ್ಧಚಿತ್ರ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಶ್ರೀ ಮಾತಾ ವಿದ್ಯಾನಿಕೇತನ ಶಾಲೆ. ಸನ್ಮಾನ್ಯ ಶಾಸಕರು ಬಹುಮಾನವನ್ನು ವಿತರಿಸಬೇಕು ಅಂತ ನಾವು ಅವರಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ತೃತೀಯ ಬಹುಮಾನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಾಲಕಿಯರ ವಿಭಾಗ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪ್ರಥಮ ಬಹುಮಾನ ಬಿಜಿಎಸ್ ಪ್ರೌಢಶಾಲೆ. ಅತ್ಯುತ್ತಮ ಒಂದು ಪ್ರದರ್ಶನವನ್ನ ನೀಡಿದಂತಹ ಬಿಜಿಎಸ್ ಪ್ರೌಢಶಾಲೆಗೆ ಪ್ರಥಮ ಬಹುಮಾನ ಲಭಿಸಿದೆ. ಅಭಿನಂದನೆಗಳು. ವಿವೇಕಾನಂದ ಪ್ರೌಢಶಾಲೆ ಕುಣಿಗಲ್. ತೃತೀಯ ಬಹುಮಾನ ಕುವೆಂಪು ವಿದ್ಯಾನಿಕೇತನ ಶಾಲೆ. ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಪ್ರದರ್ಶಿಸಿ ವಿಜೇತರಿಗೆ ತಾಲೂಕು ಆಡಳಿತ ವತಿಯಿಂದ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಶಾಸಕರ ಬಳಿ ಬಂದು ಬಹುಮಾನವನ್ನ ಪಡೆಯತಕ್ಕದ್ದು. ಬಿಜಿಎಸ್ ಶಾಲೆ ಸಂಬಂಧಪಟ್ಟ ಶಿಕ್ಷಕರು ಶಾಸಕರಿರುವ ಬಳಿ ತೆರಳಿ ಅಲ್ಲಿಯೇ ಬಹುಮಾನವನ್ನ ಪಡೆದುಕೊಳ್ಳಬೇಕು ಅಂತ ನಾನು ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪ್ರಥಮ ಸ್ಥಾನ ಬಿಜಿಎಸ್ ಪ್ರೌಢಶಾಲೆ ಕುಣಿಗಲ್. ದ್ವಿತೀಯ ಬಹುಮಾನ ಸ್ವಾಮಿ ವಿದ್ಯಾನಿಕೇತನ ಶಾಲೆ, ಸ್ವಾಮಿ ವಿವೇಕಾನಂದ ಶಾಲೆ. ತೃತೀಯ ಬಹುಮಾನ ಕುವೆಂಪು ವಿದ್ಯಾನಿಕೇತನ ಶಾಲೆ ಕುಣಿಗಲ್. ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಿರುವಂತಹ ತಂಡ ಬಿಜಿಎಸ್ ಪ್ರೌಢಶಾಲೆ. ಅಲ್ಲಿ ಸಂಬಂಧಪಟ್ಟಂತಹ ಬಹುಮಾನಗಳನ್ನ ತಿಳಿಸಬೇಕು. ಬಹುಮಾನ ಯಾರ ಬಳಿ ಇದೆ ಅದನ್ನ ಸನ್ಮಾನ್ಯ ಶಾಸಕರಿಗೆ ನೀಡುತ್ತದೆ. ಮಾನ್ಯ ತಹಸೀಲ್ದಾರ್ ಅವರು ಸಹ ದ್ವಿತೀಯ ಬಹುಮಾನ ಸ್ವಾಮಿ ವಿವೇಕಾನಂದ ಶಾಲೆ. ಕುವೆಂಪು ವಿದ್ಯಾನಿಕೇತನ ಶಾಲೆ. ಅರವತ್ತೊಂಬತ್ತನೇ ವಿಜೃಂಭಣೆಯ ಕನ್ನಡ ರಾಜ್ಯೋತ್ಸವದ ಒಂದು ಅಂತಿಮ ಘಟ್ಟ ವಂದನಾರ್ಪಣೆಯನ್ನ ನೆರವೇರಿಸಲಿದ್ದಾರೆ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರಾದಂತಹ ಶ್ರೀಯುತ ಗೋಪಾಲಕೃಷ್ಣರವರು. ಎಲ್ಲರಿಗೂ ನಮಸ್ಕಾರ. 69ನೇ ತಾಲೂಕು ಕನ್ನಡ ನವೆಂಬರ್ ಈ ಒಂದು 1ನೇ ದಿನಾಂಕದಂದು ಕನ್ನಡ ರಾಜ್ಯೋತ್ಸವ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಮ್ಮ ನಿಮ್ಮೆಲ್ಲರೂ ಮಾರ್ಗದರ್ಶನ ನೀಡಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಉತ್ತಮವಾಗಿ ಮೂಡಿಬರಲು ಕಾರಣಕರ್ತರಂತ ನಮ್ಮ ಕ್ಷೇತ್ರ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಎಚ್ ಡಿ ರಂಗನಾಥ್ ಸರ್ ಅವರಿಗೆ ತಾಲೂಕು ಆಡಳಿತದ ವತಿಯಿಂದ ಹಾಗೂ ನೆರೆದಿರ್ತಕ್ಕಂಥ ಎಲ್ಲರ ವತಿಯಿಂದ ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಉತ್ತಮವಾಗಿ ಮೂಡಿಬರೋದಕ್ಕೆ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಹಸೀಲ್ದಾರರಾದ ಶ್ರೀಮತಿ ರಶ್ಮಿ ಮೇಡಮ್ ರವರು ನಮ್ಗೆಲ್ಲರಿಗೂ ಮಾರ್ಗದರ್ಶನ ನೀಡಿ ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿ ಬಂದಿದೆ.
ಲಾಗ್ನ ಎಲ್ಲ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟ್ರಾವೆಲ್ ಜಗತ್ತು ಲಾಗ್. ಬಾಯ್ 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 ಬಾಯ್.